ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ನೇಹಿತರೆ ಮನೆಯಲ್ಲಿ ತುಪ್ಪ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕರ್ಬೇವಿನ ಸೊಪ್ಪು, ಏಲಕ್ಕಿ, ಅರಿಶಿನ ಮತ್ತು ಮೆಂತ್ಯ ಪೌಡರು, ಬೆಳ್ಳುಳ್ಳಿ, ಉಪ್ಪು ಇಷ್ಟು ಬೇಕು ಸ್ನೇಹಿತರೆ. ನೋಡಿ, ಈಗ ನಾನದು ಬೆಣ್ಣೆಗೆ 1 ಸ್ಪೂನಷ್ಟು ಮೆಂತ್ಯ ಪೌಡರು, ಅದಕ್ಕೆ ಸ್ವಲ್ಪ ನಾನು ಲೈಟಾಗಿ ಅರಿಶಿನೂ ಹಾಕಿದ್ದೀನಿ. ಆನಂತರ ಒಂದು ಮುಷ್ಟಿ ಒಂದು 8 ಇಳ್ಕೋಷ್ಟು ಬೆಳ್ಳುಳ್ಳಿ ಮತ್ತು ಏಲಕ್ಕಿ, ಕರ್ಬೇವಿನ ಸೊಪ್ಪು. ಬೇಕು ಅಂದರೆ ವೀಳ್ಯದೆಲೆ ತೊಟ್ಟು ಅಥವಾ ವೀಳ್ಯದೆಲೆ ಹಾಕ್ಬೋದು. ನಾನು ಇರಲಿಲ್ಲ ಹಂಗಾಗಿ ಹಾಕಿಲ್ಲ. ಆ ರೀತಿ ಹಾಕಿದ್ರೂ ಅದು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾವು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಅದು ಇವಾಗ ಕರಗ್ತಾ ಐತೆ. ಚೆನ್ನಾಗಿ ಕರಗೋದಕ್ಕೆ ಅದನ್ನು ಬಿಡಬೇಕು. ಆ ರೀತಿ ಅದು ಕರಗಿದಾಗ ಈ ರೀತಿ ಆಗುತ್ತೆ. ನೋಡಿ ಯಾವ ರೀತಿ ಆಗಿದೆ ಅನ್ನೋದನ್ನು. ನಾವು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋದ್ರಿಂದ ತುಪ್ಪಕ್ಕೆ ಟೇಸ್ಟೂ ಇರುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ. ಏಕೆಂದರೆ ಹೊರಗಡೆಲಿ ತುಪ್ಪಕ್ಕಿಗೆಲ್ಲ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಕೆಮಿಕಲ್ ಅಂದರೆ ಡಾಲ್ಡಾ ಮತ್ತು ಕೊಬ್ಬರಿ ಎಣ್ಣೆನೇನೋ ಮಿಕ್ಸ್ ಮಾಡ್ತಾರಂತೆ. ಹಂಗಾಗಿ ನಾವು ಹೊರಗಡೆ ತಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಆರೋಗ್ಯಕರವಾಗಿ ಇರೋಂತಹ ತುಪ್ಪನ ಮಾಡ್ಕೊಂಡು ತಿನ್ಬೋದು. ನಾವು ಯಾವತ್ತೂ ತುಪ್ಪ ತಗೊಂಬಂದು ತಿನ್ನಲ್ಲ. ಮನೆಯಲ್ಲೇ ನಮ್ಮ ಮನೇಲಿ ಹಸುಗಳ್ದೇ ಆಗಲಿ ಎಮ್ಮೆದೇ ಆಗಲಿ ಈ ರೀತಿ ತುಪ್ಪ ಮಾಡ್ಕೊತೀವಿ. ಇಲ್ಲ ನಮ್ಮ ಮನೇಲಿ ಇರಲಿಲ್ಲ ಅಂದರೆ ನಾವು ಬೆಣ್ಣೆನೇ ತಗೊಂಬಂದು ಈ ರೀತಿ ತುಪ್ಪ ಕಾಯಿಸ್ಕೊತೀವಿ. ನೋಡಿ ಯಾವ ರೀತಿ ತುಪ್ಪ ಈಗ ಅದು ಒಂದು 3/4% ಆಗ್ತಾ ಬಂದಿದೆ. ಈಗ ಆಲ್ಮೋಸ್ಟ್ ಆಲು ತುಪ್ಪ ಆಗ್ತಾ ಬಂದಿದೆ, ಆಗಿದೆ. ನೋಡಿ, ನಮಗೆ ತುಪ್ಪ ಆಗಿದೆ ಅನ್ನೋದು ಗೊತ್ತಾಗೋದಕ್ಕೆ ಮೇಲ್ಗಡೆಲಿ ಸ್ವಲ್ಪ ನೊರೆ ಕಡಿಮೆ ಆಗುತ್ತೆ ಮತ್ತು ಒಂದು ತಳದಲ್ಲಿ ತಳ ಹಿಡ್ಕೊಳೋ ಥರ ಆಗ್ತಿರುತ್ತೆ. ಆವಾಗ ತುಪ್ಪ ಕಾಯ್ದಿದೆ ಅಂತ ಅರ್ಥ. ನೋಡಿದ್ರಲ್ಲ, ಈ ರೀತಿ ತುಪ್ಪ ಕಾಯಿಸೋದು. ಮನೆಯಲ್ಲಿ ಆರೋಗ್ಯಕರವಾಗಿ ತುಪ್ಪ ಕಾಯಿಸ್ಕೊಳ್ಳಿ. ಅದೇ ರೀತಿ ನನ್ನ ಮಗ ಇವತ್ತೊಂದು ಪ್ರಾಜೆಕ್ಟ್ ಮಾಡಿದ್ದ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಪ್ರಾಜೆಕ್ಟು. ಇದು ಲೋಟದಲ್ಲಿ ಏನೋ ಮಾಡಿದ್ದೀನಿ ಅಂದ. ಅದೇನು ಲೋಟದಲ್ಲೇ ಮಾಡಿದ್ದಾನೋ ಇಲ್ಲ ಪೇಪರ್ ಕಟ್ ಮಾಡ್ಕೊಂಡು ಮಾಡಿದ್ದಾನೋ ಗೊತ್ತಿಲ್ಲ. ಮಾಡಿದ್ದೀನಿ ಅಂತ ಅಂದು ತೋರಿಸ್ತಿದ್ದ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.